headlines. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಫುಟ್ಬಾಲ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು. ಮನೆಯಿಂದ ವಾಕಿಂಗ್ ತೆರಳಿದ ವ್ಯಕ್ತಿಯ ಮೇಲೆ ಕಾಡಾನೆ ದಾಳಿ ಮಾಡಿರುವ ಘಟನೆ ವಿರಾಜಪೇಟೆ ತಾಲೂಕಿನ ಎಮ್ಮೆಗುಂಡಿ ಕಾಫಿ ತೋಟದ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆ ಆವರಣದಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಫುಟ್ಬಾಲ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಿತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಫುಟ್ಬಾಲ್ ಗುಂಪು ಹೆಚ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಿತು. ಕೊಡಗಿನಲ್ಲಿ ದಿನಾಂಕ 21ರಿಂದ 24ರವರೆಗೆ ನಡೆದ 4 ದಿನಗಳ ಅಖಿಲ ಭಾರತ ಸೈನಿಕ ಶಾಲೆಗಳ ಫುಟ್ಬಾಲ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಕೇರಳದ ಕಜಕೊಟ್ಟಂ ಸೈನಿಕ ಶಾಲೆ, ತಮಿಳುನಾಡಿನ ಅಮರಾವತಿ ಸೈನಿಕ ಶಾಲೆ, ಆಂಧ್ರಪ್ರದೇಶದ ಕಲಿಕಿರಿ ಸೈನಿಕ ಶಾಲೆ ಹಾಗೂ ಆತಿಥೇಯ ಕೊಡಗು ಸೈನಿಕ ಶಾಲೆಗಳು ಭಾಗವಹಿಸಿದ್ದವು. ಪ್ರಸ್ತುತ ಕ್ರೀಡಾಕೂಟದಲ್ಲಿ ಬಾಲಕರ, ಜೂನಿಯರ್ ಬಾಲಕರ, ಸಬ್ ಜೂನಿಯರ್ ಹಾಗೂ ಬಾಲಕಿಯರ ಜೂನಿಯರ್ ಎಂಬ 3 ವಿಭಾಗಗಳಿದ್ದು, ಆತಿಥೇಯ ಸೈನಿಕ ಶಾಲೆ ಕೊಡಗು ತಂಡವು ಎಲ್ಲಾ 3 ವಿಭಾಗಗಳಲ್ಲಿಯೂ ಪ್ರಥಮ ಸ್ಥಾನವನ್ನು ಗಳಿಸಿ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತು. ಭಾಗವಹಿಸಿದ 4 ತಂಡಗಳ ಸ್ಪರ್ಧಾಳುಗಳು ಅಸಾಧಾರಣ ಪ್ರತಿಭೆಯ ಅನಾವರಣದೊಂದಿಗೆ ಸಾಂಘಿಕ ಹೋರಾಟ, ಶಿಸ್ತು ಹಾಗೂ ಕ್ರೀಡಾ ಸ್ಫೂರ್ತಿಯನ್ನು ಪ್ರದರ್ಶಿಸಿದರು. ಈ ಸಮಾರೋಪ ಸಮಾರಂಭದ ಪ್ರಮುಖ ಅತಿಥಿಯಾಗಿ ಸೈನಿಕ ಶಾಲೆ ಕೊಡಗಿನ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ಆಗಮಿಸಿದ್ದರು. ಇವರೊಂದಿಗೆ ಉಪಪ್ರಾಂಶುಪಾಲರಾದ ಸ್ಕ್ವಾಡ್ರನ್ ಲೀಡರ್ ಮೊಹಮ್ಮದ್ ಶಾಜಿ, ಪ್ರಥಮ ಮಹಿಳೆ ಶ್ರೀಮತಿ ದಿವ್ಯಾ ಸಿಂಗ್, ಶಾಲಾ ವೈದ್ಯಾಧಿಕಾರಿ ಡಾಕ್ಟರ್ ಚಿನ್ಮಯ್ ಹಾಗೂ ಹಿರಿಯ ಶಿಕ್ಷಕರಾದ ವಿಪಿನ್ ಕುಮಾರ್ ಅವರು ಹಾಜರಿದ್ದರು. ಕ್ರೀಡಾಕೂಟವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ರವರು, ಈ ರೀತಿಯ ಕ್ರೀಡಾಕೂಟಗಳು ಕೇವಲ ಸ್ಪರ್ಧೆಯ ವೇದಿಕೆಗಳು ಮಾತ್ರವಲ್ಲ, ಪ್ರತಿಯೊಬ್ಬ ಸ್ಪರ್ಧಾಳುವಿನ ಪ್ರತಿಭೆಯ ಅನಾವರಣ, ಕಲಿಕೆ, ಬಾಂಧವ್ಯ ಹಾಗೂ ವಿಚಾರಗಳ ವಿನಿಮಯಗಳ ಸಮಾಗಮಕ್ಕೆ ಅವಕಾಶ ನೀಡುತ್ತದೆ. ಈ ಅಂಶಗಳು ಕ್ರೀಡಾಂಗಣದಿಂದಾಚೆಯೂ ಸಹ ಮುಂದುವರಿಯುವ ಬಾಂಧವ್ಯಗಳಾಗಿರುತ್ತದೆ ಎಂದರು. ವೈಯಕ್ತಿಕ ವಿಭಾಗದಲ್ಲಿ ಅತ್ಯುತ್ತಮ ಆಟಗಾರ ಪ್ರಶಸ್ತಿಯನ್ನ ಜೂನಿಯರ್ ವಿಭಾಗದಲ್ಲಿ ಸೈನಿಕ ಶಾಲೆ ಕೊಡಗಿನ ಕೆಡೆಟ್ ರೋಹಿತ್ ರಾಜ್, ಸಬ್ ಜೂನಿಯರ್ ವಿಭಾಗದಲ್ಲಿ ಸೈನಿಕ ಶಾಲೆ ಕೊಡಗಿನ ಕೆಡೆಟ್ ಶಿವೇಂದ್ರ ಹಾಗೂ ಬಾಲಕಿಯರ ಜೂನಿಯರ್ ವಿಭಾಗದಲ್ಲಿ ಸೈನಿಕ ಶಾಲೆ ಕಲಿಕಿರಿಯ ಕೆಡೆಟ್ ಗೊಲ್ಲ ಮೋಕಶ್ರೀ ಪಡೆದರು. ಹಾಗೂ ಅತ್ಯುತ್ತಮ ಗೋಲ್ ಕೀಪರ್ ಪ್ರಶಸ್ತಿಯನ್ನ ಬಾಲಕರ ಜೂನಿಯರ್ ವಿಭಾಗದಿಂದ ಸೈನಿಕ ಶಾಲೆ ಕೊಡಗಿನ ಕೆಡೆಟ್ ಆರ್ಯ ಚಿರಾಗ್, ಬಾಲಕರ ಸಬ್ ಜೂನಿಯರ್ ವಿಭಾಗದಲ್ಲಿ ಸೈನಿಕ ಶಾಲೆ ಕೊಡಗಿನ ಕೆಡೆಟ್ ಶಮಂತ್ ಹಾಗೂ ಬಾಲಕಿಯರ ಜೂನಿಯರ್ ವಿಭಾಗದಲ್ಲಿ ಸೈನಿಕ ಶಾಲೆ ಕಜೋಟಂನ ಕೆಡೆಟ್ ಹರಿನಂದ ವಿಎಸ್ ಪಡೆದರು. ಹಾಗೆಯೇ ಕ್ರೀಡಾಕೂಟದಲ್ಲಿ ಅಸಾಧಾರಣ ಸಾಧನೆಗೈದು ಕ್ರೀಡಾಕೂಟದ ಪಂದ್ಯ ಪುರುಷ ಪ್ರಶಸ್ತಿಯನ್ನ ಸೈನಿಕ ಶಾಲೆ ಕೊಡಗಿನ ಕೆಡೆಟ್ ಯಶ್ ಪ್ರತಾಪ್ ಪಡೆದರು. ಅಂತಿಮವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮದೊಂದಿಗೆ ಎಲ್ಲ ಸ್ಪರ್ಧಾಳುಗಳು ಸಮಾರೋಪ ಸಮಾರಂಭದ ಪಥಸಂಚಲನ ನಡೆಸಿಕೊಟ್ಟರು. ನಂತರ ಶಾಲಾ ವಿದ್ಯಾರ್ಥಿ ನಾಯಕನಾದ ಕೆಡೆಟ್ ಹೃದಯ್ ಶಾಲೆಯ ಪ್ರಾಂಶುಪಾಲರಿಗೆ ಸೈನಿಕ ಶಾಲಾ ಸೊಸೈಟಿಯ ಧ್ವಜವನ್ನ ಹಸ್ತಾಂತರಿಸುವುದರ ಮೂಲಕ ಕ್ರೀಡಾಕೂಟವು ಸಂಪನ್ನಗೊಂಡಿತು. ಕಾರ್ಯಕ್ರಮದಲ್ಲಿ ವಿವಿಧ ತಂಡಗಳ ಮೇಲ್ವಿಚಾರಕರು, ಶಾಲೆಯ ಬೋಧಕ ಬೋಧಕೇತರ ವರ್ಗದವರು, ದೈಹಿಕ ಶಿಕ್ಷಕರು, ಎನ್ಸಿಸಿ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಹಾಜರಿದ್ದರು. The team captain is marching ahead with the school motto held high, learn to lead. He is being led by Ken Bhavna, roll number 680, holding the placard. And now comes the football contingent of Sainik School Amravati Nagar with an immaculate march past. The school's motto is Gan. Alpana, Tanjapuri, Sevati, Rajiti, Kriti, Aisha, Sivan, Shwani, Shwani, Pragati, Sandana,
and thank you to the captain. Round of applause for the all the Kalikeri Study School Amravati Nagar, and Study School Kazakottam, and also the staff and cadets of Study School Kodagu, the Vice Principal, Squad Leader Mohammed Shadi, the Sports IC, Senior Master, and ladies and gentlemen, as we gather here today for the closing ceremony of All India Study Schools Group H Football Competition 2025-26, and filled with immense pride and gratitude. This event not only showcases the spirit of the sportsmanship, but also the dedication and perseverance of our young football players. I extend my heartfelt congratulations to all the participating teams for their exemplary display of skills, teamwork, and sportsmanship throughout the tournament. Your hard work and commitment have not only brought glory to your respective schools, but have also set a shining examples for others to follow. I'm sure this time spent by all of you during this competition will be remembered by each one of you whole life. Many of you must have made the friends which will be cherished whole life. The escorting staff also must have made some good memories. Also, my special compliments to all the Kodagu students, cadets who were cheering despite the sun, getting roasted, but still with every team they were cheering equally. My heartfelt kudos to the team of Study School Kalikeri, Kazakottam, Amravati Nagar for putting up their best performance. Cadets, you must remember that this is one of the occasions in the year, but otherwise this is one of the occasions of life. The friends you made here, the experience you had here, and the memories you collected will remain with you throughout your life. I would request, in the spirit of the game and in the spirit of the Study Schools, you must forgive and forget whatever are the experience, whether it was not good, but in the spirit of the game, you must give it and make friends for life. I would like to congratulate Cadet Shirendra, Cadet Rohit Raj, and Cadet Mokshashri for being HS as the best player in their respective category. I would also like to commend Cadet Shamant, Cadet Harinanda, and Cadet Arya for being HS as the best goalkeeper in their respective category. Hardest congratulations to the football teams of Study School Kodagu for winning the championship in the respective categories. As we conclude this sports meet, let us carry forward the values of sportsmanship, integrity, and camaraderie that define this competition. Also, my special compliments to all the visiting staff from the other schools. I hope that you all had a comfortable stay here, and maybe we all see you very soon on the other side. Once again, I congratulate all the participants for the outstanding performance, and a special mention to the organizing committee and the administrative staff for our school for their hard work in making this event a resounding success. Thank you, Jai Hind. With this, I declare the All India Study Schools Intra-Group H Football Competition 2025-26 closed. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗೋಷ್ಠಿ ನಡೆಸಿ ಪಟ್ಟಣದ ಬಿಜೆ ಶಿಕ್ಷಣ ಸಂಸ್ಥೆಯಲ್ಲಿ 2 ದಿನಗಳ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ವಿಜ್ಞಾನ ತಂತ್ರಜ್ಞಾನಗಳ ಆವಿಷ್ಕಾರದ ಫಲವನ್ನು ಸುಭದ್ರ ರಾಷ್ಟ್ರದ ನಿರ್ಮಾಣಕ್ಕೆ ಯುವ ಜನರು ಸದ್ಬಳಕೆ ಮಾಡಿಕೊಂಡು ದೇಶದ ಮುನ್ನಡೆಗೆ ಅಪೂರ್ವ ಕಾಣಿಕೆ ನೀಡಬೇಕು ಎಂದು ಮೈಸೂರು ಮಾನಸ ಗಂಗೋತ್ರಿಯ ಕಂಪ್ಯೂಟರ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಡಿ.ಎಸ್. ಗುರು ಕರೆ ನೀಡಿದರು. ಅವರು ಕೆಆರ್ಪೇಟೆ ಪಟ್ಟಣದ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಅತ್ಯಾಧುನಿಕ ಸಂಶೋಧನೆಯಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಪಾತ್ರ ಕುರಿತು 2 ದಿನಗಳ 3ನೇ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು.
ಭಾರತ ದೇಶವು ವಿಶ್ವದ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿಯುತ್ತಿರುವ ರಾಷ್ಟ್ರವಾದರೂ ಬಾಹ್ಯಾಕಾಶ ಹಾಗೂ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಯು ಅಪಾರವಾಗಿದೆ. ಭಾರತ ದೇಶದ ಯುವ ಇಂಜಿನಿಯರ್ಗಳು ಪ್ರತಿಭಾವಂತರಾಗಿದ್ದು, ವಿಶ್ವದ ಯಾವುದೇ ರಾಷ್ಟ್ರದ ಇಂಜಿನಿಯರ್ಗಳು ಒಡ್ಡುವ ಸ್ಪರ್ಧೆ ಹಾಗೂ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಅತ್ಯುತ್ತಮವಾದ ಸಾಧನೆ ಮಾಡುವ ಸಮರ್ಥ ಹಾಗೂ ಎದೆಗಾರಿಕೆಯನ್ನು ಹೊಂದಿದರೆ ವಿಶ್ವದ ದೊಡ್ಡಣ್ಣ ಎನಿಸಿಕೊಂಡಿರುವ ಅಮೆರಿಕ ರಾಷ್ಟ್ರವೇ ಭಾರತ ದೇಶದ ಸಾಧನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ನಮ್ಮ ದೇಶದ ಸಾಧನೆಗಳು ಹಾಗೂ ಸಂಶೋಧನೆಯನ್ನು ಬೆರಗುಗಣ್ಣಿನಿಂದ ನೋಡುತ್ತಿದೆ. ಕೆಆರ್ಪೇಟೆ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಗ್ರಾಮಾಂತರ ಪ್ರದೇಶದಲ್ಲಿದ್ದರೂ ಕಾಲೇಜಿನ ಸಾಧನೆ ಹಾಗೂ ಶೈಕ್ಷಣಿಕ ಪ್ರಗತಿಯು ಅದ್ಭುತವಾಗಿದೆ ಎಂದು ಶ್ಲಾಘಿಸಿದರು. ಬೆಂಗಳೂರಿನ ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಎಚ್.ಎನ್. ಪ್ರಸನ್ನ, ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಎಸ್.ಪಿ. ಬಸವರಾಜ್, ರಾಮನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿ. ಪುಂಡರೀಕ, ಬೆಂಗಳೂರು ಕೃಷ್ಣರಾಜೇಂದ್ರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆ. ವೆಂಕಟೇಶ್, ಹಾಸನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಗಿರೀಶ್, ಚಳ್ಳಕೆರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂ.ಎನ್. ಬೆನಾಲ್, ಹಾಸನದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಟಿ.ಜಿ. ಬಸವರಾಜ್, ನಗರಕಟ್ಟ ಡಾಕ್ಟರ್ ಸತೀಶ್ ಸೇರಿದಂತೆ ರಾಜ್ಯದ ವಿವಿಧ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಪ್ರಾಂಶುಪಾಲರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೆಆರ್ಪೇಟೆ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆ.ಆರ್. ದಿನೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ರುದ್ರೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳು ಹಾಗೂ ಗಣ್ಯರನ್ನು ಸ್ವಾಗತಿಸಿದರು. ಡಿಂಕಾ ಮಹೇಶ್ ವಂದಿಸಿದರು. So what is about 1 inch cube of water that becomes 1 cubic feet, 1 cubic inch of water. When you convert it into steam, it becomes 1 cubic foot approximate. That is the kind of relation they give. So that is what we study as the conversion of fluid into gas, liquid into gas, will give rise some amount of expansion. That expansion is converted into movement of piston, and then that is going to be converted into engine. That's another thing. But as far as science is concerned, only the explosion of that bit of that liquid becoming a gas by pushing the walls, that is science. That is where the magic happens. What is engineering? Okay, this movement of piston is that enclosed to the volume. That movement of piston is converted into the movement of wheels. So by some engineering applications. So what then comes is the engineering product inside a workshop or a laboratory. Then you have got something converted by a supply heat. You are converting that into motion. So that is our engineering. It will be having lots of accessories and other things, but you will have this thing working. The energy of heat is converted into work, and energy is converted into work. Okay, but next is this. What is technology? This is from the Jagdish, who is also in advisory report is there. Yes, he described like this. See, for the common man, it is not of any meaning if you are going to show him, okay, this is the kind of thing we can have the conversion of heat energy into mechanical energy. Dr. S.D. Baswaraj is the chief guest for science subjects, I feel. And for engineering subjects, one more special chief guest today is with us, Dr. D.S. Guru sir. By the name itself, he is proclaiming that he is Guru of the subject. Now, accepting our invitation today, Professor Guru from Manas Dharmatri, Professor of Computer Science with us today. I welcome you, sir, on behalf of all participants in research and our top members. And the senior principal of our Department of Technical Education, Dr. Venkatesh, Principal of STIs is with us. In spite of his busy schedule in Bangalore College, he has ready to accept our invitation and request, and he is with us today and he is blessing the occasion. I welcome you on behalf of
all the participants and institutions. And Dr. Madhuri, the principal of Government Engineering College, Shamarajinagar, is with us today. He is our senior colleague, and I welcome you, sir, on behalf of our participants and institutions. And principal of Kushalnagar, Government Engineering College, Kushalnagar, Dr. N.S. Satish, is with us today. Has accepted our invitation, request, and I welcome him, and I thank on behalf of our staff and our operating staff. Our senior professor, Dr. Prashant S. Civil Department, is participating in this function, and wholeheartedly dedicated, involved in organizing this international function, international conference. I thank on behalf of our ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಮನೆಯಿಂದ ವಾಕಿಂಗ್ ತೆರಳಿದ ವ್ಯಕ್ತಿಯ ಮೇಲೆ ಕಾಡಾನೆ ದಾಳಿ ಮಾಡಿರುವ ಘಟನೆ ವಿರಾಜಪೇಟೆ ತಾಲೂಕಿನ ಎಮ್ಮೆಗುಂಡಿ ಕಾಫಿ ತೋಟದ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಮನೆಯಿಂದ ವಾಕಿಂಗ್ ತೆರಳಿದ ವ್ಯಕ್ತಿಯ ಮೇಲೆ ಕಾಡಾನೆ ದಾಳಿ ಮಾಡಿ ಬಲಿ ತೆಗೆದುಕೊಂಡ ಘಟನೆ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಸಮೀಪದ ಎಮ್ಮೆಗುಂಡಿ ಕಾಫಿ ತೋಟದ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಎಮ್ಮೆಗುಂಡಿ ಕಾಫಿ ತೋಟದ ಕಾರ್ಮಿಕನಾಗಿ ವಾಸವಾಗಿದ್ದ 55 ವರ್ಷದ ಸೆಲ್ವಂ ಎಂಬುವವರೇ ಕಾಡಾನೆಯ ದಾಳಿಯಿಂದ ಪ್ರಾಣ ಕಳೆದುಕೊಂಡ ನತದೃಷ್ಟ ವ್ಯಕ್ತಿಯಾಗಿದ್ದಾರೆ. ಬೆಳಿಗ್ಗೆ ಮನೆಯ ಸಮೀಪದ ಮುಖ್ಯ ರಸ್ತೆಯಲ್ಲಿ ವಾಯು ವಿಹಾರಕ್ಕೆ ನಡೆದು ಹೋಗುತ್ತಿದ್ದಾಗ ಸಮೀಪದ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದ್ದ 3 ಕಾಡಾನೆಗಳು ರಸ್ತೆ ದಾಟಲು ಬರುತ್ತಿದ್ದ ವೇಳೆ ಆಕಸ್ಮಿಕವಾಗಿ ಕಾಡಾನೆ ದಾಳಿಗೆ ಸಿಲುಕಿಕೊಂಡಿದ್ದಾರೆ. ದಾಳಿಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಸಂದರ್ಭ ಆಕ್ರೋಶಗೊಂಡ ಕಾಡಾನೆಯೊಂದು ದಾಳಿ ಮಾಡಿದ ಪರಿಣಾಮ ಗಂಭೀರ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಾಡಾನೆಗಳ ಕಿರುಚಾಟದ ಶಬ್ದ ಕೇಳಿದ ಸ್ಥಳೀಯರು ತಕ್ಷಣ ಸ್ಥಳಕ್ಕೆ ಬರುವಷ್ಟರಲ್ಲಿ ಕಾಡಾನೆ ಕಾರ್ಮಿಕನನ್ನ ಬಲಿ ತೆಗೆದುಕೊಂಡಿದೆ. ತಕ್ಷಣ ಸ್ಥಳಕ್ಕೆ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ಸಂದರ್ಭ ಕಾಡಾನೆ ಹಾವಳಿ ಮಿತಿ ಮೀರಿರುವ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಕಾಡಾನೆ ಹಾವಳಿ ಶಾಶ್ವತವಾಗಿ ತಡೆಗಟ್ಟಬೇಕೆಂದು ಕಾರ್ಮಿಕರು ಒತ್ತಾಯಿಸಿದ್ದಾರೆ. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಅಜಿತ್ ಕರುಂಬಯ್ಯ ಮಾತನಾಡಿ, ಕಾಡು ಪ್ರಾಣಿಗಳ ಹಾವಳಿಯಿಂದ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಮಾಯಕ ಜೀವಗಳು ಬಲಿಯಾಗುತ್ತಿದೆ. ಕೃಷಿಯನ್ನು ನಂಬಿರುವ ರೈತರು ಕಾಡು ಪ್ರಾಣಿಗಳ ಹಾವಳಿಯಿಂದ ಕಂಗಾಲಾಗಿದ್ದಾರೆ. ಕಾಡಾನೆ ದಾಳಿಯಿಂದ ಮೃತಪಟ್ಟ ಕುಟುಂಬಕ್ಕೆ ಕೂಡಲೇ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭ ಡಿಎಫ್ಒ ಜಗನ್ನಾಥ್, ಎಸ್ಎಫ್ ಗೋಪಾಲ್, ಆರ್ಎಫ್ಒ ಶಿವರಾಮ್, ಗಂಗಾಧರ್ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ಮೃತ ಸೆಲ್ವಂ ಅವರ ಪತ್ನಿಗೆ ತುರ್ತು ಪರಿಹಾರವಾಗಿ 5 ಲಕ್ಷ ಚೆಕ್ ಅನ್ನು ನೀಡಲಾಯಿತು. ಮೃತ ದೇಹವನ್ನ ಅಂತ್ಯ ಸಂಸ್ಕಾರ ನಡೆಸಲು ತಮಿಳುನಾಡಿನ ಮದುರೈ ಆಂಬ್ಯುಲೆನ್ಸ್ ಮೂಲಕ ಕೊಂಡೊಯ್ಯಲಾಯಿತು. ಸಿದ್ದಾಪುರ ಠಾಣಾಧಿಕಾರಿ ರಾಘವೇಂದ್ರ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆನೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ವಿಫಲ ಆಗಿದೆ. ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾದ ಇನ್ನು ಮುಂದೆ ಆದರೂ ಸರ್ಕಾರ ಗಂಭೀರವಾಗಿ ಈ ಒಂದು ಆನೆಯ ವಿಚಾರವನ್ನು ಪರಿಗಣಿಸಿ ಇನ್ನು ಮುಂದೆಗೆ ಯಾವುದೇ ಈ ಥರ ಘಟನೆಗಳಾಗಬಾರದು ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೇನೆ. ಅದೇ ರೀತಿ ಇಲಾಖೆಯವರು ಕೂಡ ಸ್ವಲ್ಪ ಕಾರ್ಯಪ್ರವೃತ್ತರಾಗಿ ಇನ್ನಾದರೂ ವ್ಯವಸ್ಥಿತ ರೀತಿಯಲ್ಲಿ ತಮ್ಮ ಕಾರ್ಯಪಡೆ ಏನುಂಟು ಸಂಬಂಧಪಟ್ಟ ಆನೆ ಇರುವ ಜಾಗಕ್ಕೆ ಮೊದಲೇ ಹೋಗಿ ತಿಳಿಸಿ ಯಾರು ಮುಗ್ಧ ಜೀವಗಳು ಬಲಿಯಾಗ್ತಾ ಇದೆ ಇನ್ನು ಮುಂದೆ ಆಗದಂತೆ ತಡೆಯುವಂತೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿ ಮೊನ್ನೆ ಒಂದು ಆನೆ ಸತ್ತಂತ ಸಂದರ್ಭದಲ್ಲಿ ಆ ತೋಟದ ಮಾಲೀಕನ ವಿರುದ್ಧವೇ ಪ್ರಕರಣ ದಾಖಲಾಗಿದೆ. ಇದನ್ನು ಕೂಡ ಖಂಡಿಸ್ತಾ ಇದ್ದೀನಿ. ಕೂಡಲೇ ಆ ಪ್ರಕರಣವನ್ನು ರಾಜ್ಯ ಸರ್ಕಾರ ಹಿಂಪಡಿಬೇಕಾಗ್ತದೆ. ಸಂಬಂಧಪಟ್ಟ ಜಿಲ್ಲೆಯ ಇರುವರು ಶಾಸಕರು, ಎಂಎಲ್ಸಿಗಳು, ಸಂಸದರು ಕೂಡಲೇ ಇದರ ಬಗ್ಗೆ ಹೆಚ್ಚಿನ ಸದನದಲ್ಲಿ ಪ್ರಸ್ತಾಪಿಸಿ ಕೊಡಗು ಜಿಲ್ಲೆಯ ಮಟ್ಟಿಗೆ ಆನೆಯ ದಾಳಿ ಇನ್ನು ಮರುಕಳಿಸಬಾರದು, ಆನೆಗೆ ಶಾಶ್ವತ ಪರಿಹಾರದ ವ್ಯವಸ್ಥೆಯನ್ನು ಕಂಡುಕೊಳ್ಳಬೇಕು ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಕೂಡ ಕಾರ್ಮಿಕರನ್ನು ಮತ್ತು ಎಲ್ಲ ಕೊಡಗಿನ ಜನರನ್ನು ಸಂಘಟಿಸಿ ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸುಮಾರು 6 ಗಂಟೆಗೆ ಪಾಲಿಬೆಟ್ಟ ಸಮೀಪದ ಎಮ್ಮೆಗುಂಡಿ ಕಾಫಿ ತೋಟದಲ್ಲಿ ಚಿನ್ನಮೇಸ್ತ್ರಿ ಅಂತಕ್ಕಂಥ 65 ವರ್ಷ ಪ್ರಾಯದವರು ಆನೆ ದಾಳಿಗೆ ತುತ್ತಾಗಿದ್ದಾರೆ. ಅವರ ಅಮೂಲ್ಯ ಜೀವವನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಶಾಸಕರು ಮಾನ್ಯ ಎಸ್ಪನ್ನವರು ತಕ್ಷಣ ಅವರಿಗೆ ಆ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯ ಪರಿಹಾರವನ್ನು ಇಲಾಖೆ ಜೊತೆ ಮಾತಾಡಿಸಿ ಕೊಡಿಸಿದ್ದಾರೆ. ಮತ್ತು ಬಾಕಿ ಇರತಕ್ಕಂಥ ಪರಿಹಾರ ಧನವನ್ನು ಶೀಘ್ರವಾಗಿ ಆ ಕುಟುಂಬಕ್ಕೆ ತಲುಪಿಸಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ. ಮತ್ತು ಶಾಸಕರು
ಆ ಭಾಗದಲ್ಲಿ ಈಗಾಗಲೇ 3-4 ಸರಿ ಕಾರ್ಯಾಚರಣೆ ಮಾಡಿ ಅಲ್ಲಿ ಇರ್ತಕ್ಕಂಥ ಆನೆಗಳನ್ನ ಕಾಡಿಗಟ್ಟತಕ್ಕಂಥ ಕೆಲಸ ಮಾಡಿದ್ದೇವೆ. ಈಗ 2-3 ಆನೆಗಳು ಏನು ಅಲ್ಲಿ ವಾಪಸ್ ಬಂದಿವೆ, ಅದನ್ನು ಶೀಘ್ರ ವೈಜ್ಞಾನಿಕವಾಗಿ ಕಾರ್ಯಾಚರಣೆ ಮಾಡಿ ಪುನರ್ವಸತಿ ಮಾಡಬೇಕಂತ ಆದೇಶವನ್ನು ಅವರು ಕೊಟ್ಟಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಜೈನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಮತ್ತು ಕಾರೆ ತಾಳಮ್ಮ ತಾಯಿ ದೇವಳದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭೂಮಿ ತಾಯಿ, ಗೋಮಾತೆ ಹಾಗೂ ತಂದೆ ತಾಯಿಗಳನ್ನು ಗೌರವಿಸಿ ಪ್ರಕೃತಿ ಮಾತೆಯನ್ನು ಆರಾಧಿಸಿ ಮೌಢ್ಯಗಳು ಹಾಗೂ ಸಾಮಾಜಿಕ ಕಟ್ಟುಪಾಡುಗಳ ನಿರ್ಮೂಲನೆಗೆ ದೀಕ್ಷೆ ತೊಡಲು ಮಾತಾ ಸುಮಿತ್ರಾ ದೇಸಾಯಿ ಕರೆ ನೀಡಿದರು. ಅವರು ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳ್ ಹೋಬಳಿಯ ಜೈನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಮತ್ತು ಕಾರೆ ತಾಳಮ್ಮ ತಾಯಿ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜೆ ಹಾಗೂ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಾರಾಷ್ಟ್ರ ರಾಜ್ಯದ ಪೂನಾ ನಗರದ ಶ್ರೀ ಸುಮಿತ್ರಾ ದೇಸಾಯಿ ಅವರು ತಮ್ಮ ಆಶ್ರಮದ ಭಕ್ತಿ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ನೆಲೆಸಿರುವ ಕೆಆರ್ಪೇಟೆ ತಾಲೂಕಿನ ಬಸವನಹಳ್ಳಿಯ ಆಶಾ ಕೃಷ್ಣೇಗೌಡ ಅವರೊಂದಿಗೆ ಇಂದು ಜೈನಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಗ್ರಾಮ ದೇವತೆ ಶ್ರೀ ಕಾರೆ ತಾಳಮ್ಮ ಲಕ್ಷ್ಮೀದೇವಿ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮಸ್ಥರು ನೀಡಿದ ಹೃದಯ ಸ್ಪರ್ಶಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ಹೆಣ್ಣು ಮಕ್ಕಳು ನಮ್ಮ ರಾಷ್ಟ್ರದ ಶಕ್ತಿಯಾಗಿದ್ದರೆ ತಮ್ಮ ದೈನಂದಿನ ಕೆಲಸ ಕಾರ್ಯಗಳ ಒತ್ತಡಗಳ ನಡುವೆಯೇ ಪ್ರಾತಃ ಕಾಲ ಮುಂಜಾನೆ 3 ಗಂಟೆಗೆ ಎದ್ದು ಯೋಗ, ಧ್ಯಾನ, ಸತ್ಸಂಗದಂತಹ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳೊಂದಿಗೆ ನಮ್ಮ ದೈನಂದಿನ ಕೆಲಸಗಳನ್ನು ಆರಂಭಿಸಿದರೆ ಮಾನಸಿಕ ಒತ್ತಡಗಳಿಂದ ಮುಕ್ತವಾಗಿ ಶಾಂತಿ ನೆಮ್ಮದಿಯಿಂದ ಇಡೀ ದಿನ ಲವಲವಿಕೆ ಹಾಗೂ ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ ಮಾತೆ ಸುಮಿತ್ರಾ ದೇಸಾಯಿ, ನಾನು ನಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಹೆಜ್ಜೆ ಹಾಕಬೇಕು. ಕಷ್ಟಗಳು ಬಂದಾಗ ಹೆದರದೆ, ಸುಖ ಸಂತೋಷಗಳು ಒಟ್ಟೊಟ್ಟಿಗೆ ಬಂದಾಗ ಹಿಗ್ಗದೆ ಜೀವನ ನಡೆಸುವುದನ್ನು ಕಲಿಯಬೇಕು. ಕಷ್ಟದಲ್ಲಿರುವ ಬಡ ಜನರ ನೋವು ನಲುವುಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ಭಗವಂತನ ಒಲುಮೆಗೆ ಪಾತ್ರರಾಗಬೇಕು ಎಂದು ಕಿವಿಮಾತು ಹೇಳಿದ ಮಾತಾಜಿ, ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಭಾರತದ ನಾಗರಿಕರಾಗಿದ್ದರಿಂದ ನಾವು ನಮ್ಮ ಮಕ್ಕಳಿಗಾಗಿ ಹಣ ಆಸ್ತಿಯನ್ನು ಕೂಡಿಡಿಸುವ ಬದಲಿಗೆ ಶಿಕ್ಷಣದ, ಜ್ಞಾನದ, ಬೆಳಕಿನ ಸಂಸ್ಕಾರವನ್ನು ಕೂಡಿಸಿ ನಮ್ಮ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯಾಗಿ ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದರು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಸಂವಿಧಾನದ ಆಶಯದಂತೆ ಸಮಾಜದಲ್ಲಿ ವಾಸಿಸುವ ಎಲ್ಲರಲ್ಲಿಯೂ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಬೇಕು. ನಾವು ವಾಸ ಮಾಡುವ ಭೂಮಿ, ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ ಸೇರಿದಂತೆ ಎಲ್ಲ ವಸ್ತುಗಳು ಮಲಿನವಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಟ ಪರಿಣಾಮ ಬೀರುತ್ತಿರುವುದರಿಂದ ಗಿಡ ಮರಗಳನ್ನು ನೆಟ್ಟು ಮಕ್ಕಳಂತೆ ಆರೈಕೆ ಮಾಡಿ ಪೋಷಿಸಿ ಬೆಳೆಸಲು ಸಂಕಲ್ಪ ಮಾಡಬೇಕು. ಜೀವ ಸಂಕುಲಗಳನ್ನು ಸೇರಿದಂತೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಬಳಸದೆ ಪರಿಸರ ಸಂರಕ್ಷಣೆ ಮಾಡುತ್ತೇವೆ ಎಂದು ದೀಕ್ಷೆ ತೊಡಬೇಕು ಎಂದು ಮಾತಾಜಿ ಸುಮಿತ್ರಾ ದೇಸಾಯಿ ಕರೆ ನೀಡಿದರು. ಸತ್ಸಂಗ ಕಾರ್ಯಕ್ರಮದಲ್ಲಿ ಜೈನಹಳ್ಳಿ ಗೌಡಪ್ಪ, ಬಸವನಹಳ್ಳಿ ಮಧುಸೂದನ್, ಮುಕುಂದ, ಕುಪ್ಪಳ್ಳಿ ಸಂಪತ್ ಕುಮಾರ್, ತುಳಸಿರಾಮ್, ಜೆಡಿ ಶಿವೇಗೌಡ, ಚಂದ್ರು, ಮಹಾದೇವ, ಮನು ಪೂಜಾರಿ, ಗಂಗೆ ಪೂಜಾರಿ, ಗಣೇಶ್ ಜೀವು, ಸ್ವಾಮಿ, ಮಹದೇವ್, ಅರ್ಜುರ್, ಅಶೋಕ್ ಸೇರಿದಂತೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
महाकाल बाबा जी माता जी की एनर्जी से कनेक्ट होकर हम सब लोग सुबह 3 बजे मेडिटेशन कर रहे हैं। आप सब लोग ज्वाइन कर सकते हो। कन्नड़ा, हिंदी, तेलुगु, इंग्लिश, तमिल, सारी मलयालम, सारी लैंग्वेज में वो ट्रांसलेट भी हो रहा है। बाबा जी जो ज्ञान दे रहे हैं कैसे जीना है उसके बारे में, वो आप भी सुन के अपनी लाइफ में उसको अप्लाई कर सकते हैं। ಬಾಬಾಜಿ ಅಂದರೆ ಶಿವನ ಅವತಾರ, ಮಹಾವತಾರ್ ಬಾಬಾಜಿ. ಅವರು ಬಂದು ಮೆಡಿಟೇಷನ್ ಕೂತ್ಕೊಂಡಿದ್ದ ತಕ್ಷಣ ನಿಮ್ಮ ಮನೇಲಿ ಬರ್ತಾರೆ. ಅವರೇ ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವರು ಇವ್ರ ಮುಖಾಂತರನೂ ಹೇಳಿ ನಿಮಗೆ ಸಹಾಯ ಮಾಡ್ತಾರೆ. ಅದನ್ನು ಎಲ್ಲರೂ ಮೆಡಿಟೇಷನ್ ಕೂತ್ಕೊಂಡಿದ್ದ ತಕ್ಷಣ ನಿಮ್ಮ ಮನೆ ಏನೇನು ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. जैसे ना हमको क्या खाना चाहिए, ಏನು ತಿನ್ನಬೇಕು, भगवान का पूजा कर रहे हैं तो क्यों कर रहे हैं, बॉडी की तरफ कैसे ध्यान देना है, हमारे अंदर जो आत्मा है, हमारे अंदर जो भगवान है उसको कैसे जागृत करना है, ಏನು ತಿನ್ನಬೇಕು, ಯಾವ ಥರ ಪೂಜೆ ಮಾಡಬೇಕು, ನಮ್ಮಲ್ಲಿರೋ ಆತ್ಮನ ಯಾವ ಥರ ಜಾಗೃತಿ ಮಾಡಬೇಕು, ಎಚ್ಚರಿಸಬೇಕು, ನಮ್ಮಲ್ಲಿ ಒಳಗಡೆ ಇರೋ ಆತ್ಮನ ದೇವ್ರನ್ನ ಎಚ್ಚರಿಸಬೇಕು, ಅದು ಎಲ್ಲ ಹೇಳ್ಕೊಡ್ತಾರೆ. खाना कैसे बनाना चाहिए, ಹೆಂಗೆ ಅಡುಗೆ ಹೆಂಗೆ ಮಾಡಬೇಕು, ಪೂಜೆ ಯಾವ ಥರ ಮಾಡಬೇಕು, कैसे खाना चाहिए, ಯಾವ ಥರ ಊಟ ಮಾಡಬೇಕು, डिटेल में बता रहे हैं. ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಎಲ್ಲರೂ ಉಪಯೋಗ ಫ್ರೀಯಾಗಿ ಮಾಡ್ತಾ ಇರೋದು. ಸೊ ಎಲ್ಲರೂ ಸೇರಿಕೊಂಡು ಬೆಳಿಗ್ಗೆ 3 ಗಂಟೆಗೆ ಅಡ್ವಾಂಟೇಜ್ ತಗೊಳ್ಳಿ ಅಂತ ಎಲ್ಲರನ್ನೂ ಕೇಳ್ತಾ ಇದ್ದಾರೆ. जैसे ना हम लोग रंगोली निकालते हैं ना दरवाजे के सामने, वो क्यों निकाल रहे हैं, ಬಾಗಿಲು ಮುಂದೆ ಯಾಕೆ ರಂಗೋಲಿ ಹಾಕ್ತಾ ಇದ್ದೀರಾ, हल्दी से वो साफ करते हैं मंदिर उमरठा, वो क्यों साफ करना है वो सब बता रहे हैं. ಹಳದಿ ಯಾಕೆ ಯೂಸ್ ಮಾಡಬೇಕು, ಟರ್ಮರಿಕ್ನ ಯಾಕೆ ಯೂಸ್ ಮಾಡಬೇಕು, ಹೇಗೆ ಎಲ್ಲ ಸಾಮಾನು ಕ್ಲೀನಾಗಿ ಇಡಬೇಕು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸೊ ಇವರು ಅಷ್ಟೊಂದು 2 ಗಂಟೆ 3 ಗಂಟೆ ಅಷ್ಟು ಹೇಳ್ತಾರೆ. ಎಲ್ಲ ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಒಬ್ಬರಮ್ಮ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲ ಕೇಳಿಸ್ಕೊಂಡು ನೀವು ಯಾವ ಥರ ಏನು ಹೇಳ್ತಾರೆ ಅದನ್ನು ಮಾಡಿದ್ರೆ ಎಷ್ಟೊಂದು ಜನ ಬರಿತಾ ಇದ್ದಾರೆ ದಿನ. ಅವ್ರ ಕಷ್ಟಗಳೆಲ್ಲ ಹೋಗ್ತಾ ಇದೆ, ಜಾಬ್ ಸಿಗ್ತಾ ಇದೆ, ದುಡ್ಡು ಬರ್ತಾ ಇದೆ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. जैसे ये कर्म क्या इम्पोर्टेंस है जिसकी वजह से फिर से वापस आ रहा है, हम दुख से बाहर क्यों नहीं आ रहे, ऐसे बहुत सारे ಕಷ್ಟಗಳಿಂದ ಯಾಕೆ ಹೊರಗಡೆ ಬರ್ತಾ ಇಲ್ಲ, ಮತ್ತು ನಮ್ಮ ಕರ್ಮ ಇದೆಯಲ್ಲ ಯಾಕೆ ಹುಟ್ಟಿ ಮತ್ತೆ ಬರ್ತಾ ಇದ್ದೀವಿ, ಕರ್ಮ ತಗೊಂಡು ಯಾಕೆ ಬರ್ತಾ ಇದ್ದೀವಿ, ಯಾಕೆ ಈ ಥರ ಎಲ್ಲ ಕರ್ಮ ತಗೊಂಡು ಬರ್ತಾ ಇದ್ದೀವಿ ಅಂತ ಎಲ್ಲನೂ ತಿಳ್ಕೊಳ್ಳೋಕ್ಕೆ ಈ ಥರ ಮೆಡಿಟೇಷನ್ ಮಾಡಿದ್ರೆ ನೀವೆಲ್ಲ ತಿಳ್ಕೊಬೋದು. ನಿಮ್ಮ ಬಗ್ಗೆನೇ, ನಿಮ್ಮ ಆತ್ಮ ಎಲ್ಲಿಂದ ಬಂದಿದ್ದೀರಾ, ನೀವು ಯಾರು, ನೀವು ಯಾಕೆ ಬಂದಿದ್ದೀರಾ, ಈ ಭೂಮಿ ಮೇಲೆ ಬರೋ ಕಾರಣ ಏನು, ಸೊ ಅದೆಲ್ಲ ತಿಳ್ಕೊಬೋದು ನೀವೇ. ಅಂದರೆ ಭೂಮಿ ಮೇಲೆ ಬಂದು ನಿಮ್ಮ ಕನಸುಗಳು ಬರ್ತಾ ಇರುತ್ತೆ. ಅಂದರೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಈ ಥರ ಕನಸು ಬಂದಿದೆ ಏನು ಅಂತ ಮೀನಿಂಗ್ ಗೊತ್ತಿಲ್ಲ ನಿಮಗೆ. ಸೊ ಅದೆಲ್ಲ ಇವ್ರ ಮುಖಾಂತರ ಬಾಬಾಜಿ ತಿಳಿಸ್ಕೊಡ್ತಾರೆ ನಿಮಗೆ. ಯಾಕೆ ನಿಮ್ಗೆ ಈ ಥರ ಭಯ ಪಡ್ತಾ ಇದ್ದೀರಾ, ಯಾಕೆ ನಿಮಗೆ ತೊಂದರೆ ಆಗ್ತಾ ಇದೆ ಎಲ್ಲ. जैसे ना सुख को हम सब एक्सेप्ट करते हैं, पर दुख को क्यों एक्सेप्ट नहीं कर पाते, क्या समझना है हमको, वो समझाया जा रहा है. ಸುಖನ ನೀವೆಲ್ಲ ಆಕ್ಸೆಪ್ಟ್ ಮಾಡ್ತೀರಾ, ಬಟ್ ಕಷ್ಟ ದುಃಖನ ಬಂದರೆ ನಮಗೆ ತಡ್ಕೊಳಕ್ಕಾಗಲ್ಲ. ಯಾಕೆ ತಡ್ಕೊಳಕ್ಕಾಗಲ್ಲ ಅಂತ ಇವರು ಏನಕ್ಕೆ ಬಂದಿದೆ, ಏನು दुख के साथ दुख तो है, उसके साथ साथ सीखना क्या है, ದುಃಖ ಬಂದರೆ ಅದ್ರ ಜೊತೆ ಏನು ತಿಳ್ಕೊಬೇಕು ನೀವು. ಯಾಕೆ ಬಂದಿದೆ, ಏನಕ್ಕೆ ಬಂದಿದೆ, ಏನಕ್ಕೆ ನನಗೆ ಬಂದಿದೆ, ಇವಾಗ ಕೆಲಸ ಇಲ್ವಾ, ಇವಾಗ ದುಡ್ಡಿಲ್ವಾ, ಏನಕ್ಕೆ ನನಗೆ ಬಂತು ಅಂತ ತಿಳ್ಕೊಬೇಕು. ಆ ತಿಳುವಳಿಕೆನ ಈ ಮೆಡಿಟೇಷನ್ ಮುಖಾಂತರ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. KR-ಪೇಟೆ ಪಟ್ಟಣದ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಸಂವಿಧಾನ ಶಿಲ್ಪಿ, ವಿಶ್ವಜ್ಞಾನಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಬದುಕು, ಬರಹ ಹಾಗೂ ಹೋರಾಟ ಕುರಿತು ಕ್ಯಾರ್ಪೇಟೆ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಏಪ್ರಿಲ್ 28ರ ಸೋಮವಾರ ಮತ್ತು ಏಪ್ರಿಲ್ 29ರ ಮಂಗಳವಾರ ಪಟ್ಟಣದ BGM ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ 2 ದಿನಗಳ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ ಎಂದು ತಾಲೂಕಿನ ಸಮಾನ ಮನಸ್ಕಾರ ವೇದಿಕೆಯ ಸಂಚಾಲಕ ರೈತ ಹೋರಾಟಗಾರ ಮುದುಗೆರೆ ರಾಜೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿ, ಕ್ಯಾರ್ಪೇಟೆ ಪಟ್ಟಣದ BGS ಶಿಕ್ಷಣ ಸಂಸ್ಥೆಯಲ್ಲಿ 2 ದಿನಗಳ ಕಾಲ ನಮ್ಮ ತಾಲೂಕಿನ ಕಾಲೇಜು ಮಕ್ಕಳಿಗೆ ಆಯೋಜಿಸಿರುವ ವಸತಿ ಸಹಿತ ವಿಚಾರ ಸಂಕಿರಣದಲ್ಲಿ ಪ್ರಗತಿಪರ ಚಿಂತಕರು, ರೈತ ಮುಖಂಡರು, ಶೋಷಿತರು ಹಾಗೂ ತುಳಿತಕ್ಕೊಳಗಾದ ಜನರು ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿ ಕೊಡಬೇಕೆಂದು ರೈತ ನಾಯಕ ರಾಜೇಗೌಡ ಮನವಿ ಮಾಡಿದರು. ಪ್ರಗತಿಪರ ಚಿಂತಕ ಹಾಗೂ ವಿಚಾರವಾದಿ ಕತ್ತರಘಟ್ಟ ವಾಸು ಮಾತನಾಡಿ, ಅಂಬೇಡ್ಕರ್ ಅವರೇ ತಿಳಿಸಿರುವಂತೆ ನನ್ನ ಹೆಸರನ್ನು ಜೈಕಾರ ಮಾಡುವುದಕ್ಕಿಂತ ನಾನು ತೋರಿಸಿದ ಮಾರ್ಗದಲ್ಲಿ ನಡೆಯಿರಿ ಎಂಬ ಸಂದೇಶದಂತೆ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳಿಗೆ ನಾಡಿನ ವಿವಿಧೆಡೆಯಿಂದ ಸಾಹಿತಿಗಳು, ಚಿಂತಕರು ಹಾಗೂ ಬುದ್ಧಿಜೀವಿಗಳನ್ನು ಕರೆಸಿ ವಿಚಾರ ಸಂಕಿರಣವನ್ನು ಆಯೋಜಿಸಿ ಯುವ ಜನರಿಗೆ ಅರಿವಿನ ಜಾಗೃತಿ ಮೂಡಿಸಿ ಸಂವಿಧಾನದ ಆಶಯಗಳ ಈಡೇರಿಕೆಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಜನರು ಹಾಗೂ ವಿದ್ಯಾರ್ಥಿಗಳು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅನ್ಯಾಯ, ಅಕ್ರಮ ಹಾಗೂ ಅಸಮಾನತೆಯ ವಿರುದ್ಧ ಹೋರಾಡುವ ಕಿಚ್ಚನ್ನು ಬೆಳೆಸಿಕೊಂಡು ಬದಲಾವಣೆಯ ದಿಕ್ಕಿನಲ್ಲಿ ಸಾಗಬೇಕು ಎಂದು ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ದಲಿತ ಹೋರಾಟಗಾರರಾದ ಡಾಕ್ಟರ್ ಬಸ್ತಿ ರಂಗಪ್ಪ ಮಾತನಾಡಿ, ತುಳಿತಕ್ಕೊಳಗಾದವರು ಹಾಗೂ ಶೋಷಿತ ವರ್ಗಗಳ ಜನರು ನೆಮ್ಮದಿಯ ಜೀವನ ನಡೆಸಲು ವಿಶ್ವಮಾನ್ಯವಾದ ಸಂವಿಧಾನ ರಚಿಸಿಕೊಟ್ಟ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯಗಳು ಈಡೇರಿಕೆಗಾಗಿ ಯುವ ಜನರು ಹಾಗೂ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ ಜಾಗೃತಿ ಮೂಡಿಸಲು 2 ದಿನಗಳ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ. ಆಸಕ್ತರು, ವಿದ್ಯಾರ್ಥಿಗಳು, ಯುವ ಜನರು ಹಾಗೂ ವಿಚಾರವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜ್ಞಾನವಂತರಾಗಿ ಹೋರಾಟದ ಮನೋಭಾವನೆಯನ್ನು ಬೆಳೆಸಿಕೊಂಡು ಹೆಜ್ಜೆ ಹಾಕಬೇಕು ಎಂದು ಬಸ್ತಿ ರಂಗಪ್ಪ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ನಾಯಕ KR ಜಯರಾಮ್, SST ನೌಕರ ಸಂಘದ ಅಧ್ಯಕ್ಷ ಯೋಗೇಶ್, ಶಿಳನೆರೆ ಶಿವಕುಮಾರ್, ಶಿರಬೆಲ್ಲನಾಡಿ ಪಾಂಡು, ಬಂಡಿಹೊಳೆ ಪ್ರಮೋದ್, ಕೃಷ್ಣಮೂರ್ತಿ, ರವಿ ಶಿವಕುಮಾರ್, ಚಾಶಿ, ಜಯಕುಮಾರ್ ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ಸಮಾನ ಮನಸ್ಕರನ್ನು ಕರೆದು ಕೆಲವು ನಶಿಸಿ ಹೋಗ್ತಾ ಇರ್ತಕ್ಕಂಥ ಜನಪ್ರಿಯ ನಾಯಕರ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸಬೇಕು ಅನ್ನೋ ಉದ್ದೇಶದ ಮೇಲೆ ನಾವು ಕೆಲವು ಸ್ನೇಹಿತರು ಒಂದು ಕಡೆ ಸೇರಿ ಒಂದು ವೇದಿಕೆ ಅಂತ ಮಾಡ್ತೀವಿ. ಅಲ್ಲಿಂದ ಮುಂದೆ ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ತುಂಬ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನು ಸಮಾಜಕ್ಕೆ ಯಾರು ಹೇಳಿದ್ದಾರೆ ಅವರನ್ನು ಮತ್ತೆ ಪ್ರಸ್ತುತ ಸಮಾಜಕ್ಕೆ ನಾವು ತೋರಿಸ್ಬೇಕು. ಅವರು ಕಣ್ಮರೆ ಆಗ್ತಾ ಇದ್ದಾರೆ, ಅವರ ವಿಚಾರಗಳು ಕಣ್ಮರೆ ಆಗ್ತಾ ಇದ್ದಾರೆ. ಹಾಗಾಗಿ ನಾವು ಗಾಂಧಿ, ಕುವೆಂಪು ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನು ಸಮಾಜಕ್ಕೆ ಮತ್ತೆ ಪುನರಾವರ್ತನೆ ಮಾಡೋದ್ರ ಮುಖಾಂತರ ಎಳೆಯ ಮನಸ್ಸುಗಳ ಮನಸ್ಸಿನ ಮೇಲೆ ಈ ವಿಚಾರಗಳನ್ನು ಬಿತ್ತುವುದರ ಮುಖಾಂತರ ಮತ್ತೆ ಹೊಸ ಸಮಾಜಕ್ಕೆ ಒಂದು ನಾಂದಿ ಆಗಬೇಕು ಅನ್ನೋ ಉದ್ದೇಶದ ಮೇಲೆ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ಅಂದಿನಿಂದ ಪ್ರತಿ ವರ್ಷ ಗಾಂಧಿ ಜಯಂತಿ, ಕುವೆಂಪು ಜಯಂತಿಯನ್ನು ಮಾಡಿ ಮತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡುವ ಸಮಯ ಬಂದಾಗ ನಾನಾ ಕಾರಣಗಳು ಅಡಚಣೆಯಾಗಿ, ಒಂದು ಚುನಾವಣೆ ಬಂದಿತ್ತು, ಮತ್ತೊಂದು ಕೋವಿಡ್ ಬಂದಿತ್ತು. ಹೀಗಾಗಿ ಅವರ ಜಯಂತಿಯನ್ನು ನಾವು ಮಾಡಲಿಕ್ಕಾಗಲಿಲ್ಲ. ಈಗ ನಮ್ಮ ದೇಶದಲ್ಲಿ ಅಂಬೇಡ್ಕರ್ಗಳ ಭವನ ಕಟ್ತಾರೆ ಸರ್ಕಾರ, ಮತ್ತು ನಮ್ಮ ಕೆಲವು ಮಂದಿ ಯುವಕರು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾರೆ. ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡೋದು ಮಾತ್ರಕ್ಕೆ ಅವರ ವಿಚಾರಗಳನ್ನು ಅನುಷ್ಠಾನಕ್ಕೆ ತರದೇ ಹೋದರೆ ಮತ್ತೆ ಸಮಾಜಕ್ಕೆ ಅವರ ಧೋರಣೆಗಳೇನು, ಅವರ ಸಂದೇಶಗಳೇನು ಅಂತಕ್ಕಂಥ ವಿಚಾರವನ್ನು ನಾವು ಸಮಾಜಕ್ಕೆ ಕೊಡದೇ ಹೋದರೆ ನಮಗೆ ತಿಳುವಳಿಕೆ ಇದ್ದೂ ಕೂಡ ನಾವು ಸಮಾಜಕ್ಕೆ
ಮೋಸ ಮಾಡ್ದಂಗೆ ಆಗುತ್ತೆ. ಆ ಕಾರಣದಿಂದ ಅಮ್ಮವರು ಏನೋ ಮಾಡ್ತಾರೆ ಪಾಪ, ಅವರ ತಿಳುವಳಿಕೆ ಮಟ್ಟದಲ್ಲಿ ಈ ವಾದ್ಯಗೋಷ್ಠಿ ಆಳು ಮೂಳು ಏನೋ ಮಾಡಿ ಈ ಕಲಾ ತಂಡಗಳನ್ನು ತಂದು ಏನೋ ಅದೊಂದು ಹಬ್ಬದ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಭಾಳ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಅವರ ಸಂದೇಶಗಳು ಸಮಾಜಕ್ಕೆ ಏನು ಕೊಟ್ಟರು ಅದನ್ನು ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಹೋಗುವ ರೂಪದಲ್ಲಿ ಎಳೆಯ ಮನಸ್ಸುಗಳಲ್ಲಿ ಇವತ್ತು ನಾವು ಬೀಜವನ್ನು ಬಿತ್ತು ಅಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ನಾವೆಲ್ಲರೂ ಒಂದು ವಿಚಾರಗೋಷ್ಠಿ ಎಳೆಯ ಮಕ್ಕಳುಗಳಿಗೆ, ಅಂದರೆ ಇವತ್ತು ಪ್ರಬುದ್ಧ ಕಾಲೇಜು ಮಕ್ಕಳುಗಳಿಗೆ ಇವತ್ತು ವಿಚಾರದ ಕೊರತೆ ಇದೆ. ಆ ವಿಚಾರವನ್ನು ಅವರಿಗೆ ತುಂಬುವ ಮುಖಾಂತರ ಮುಂದೆ ಹೆಚ್ಚು ಜನ ಸಮಾಜದಲ್ಲಿ ಆ ವಿಚಾರಗಳನ್ನು ತಿಳಿಸಿ ಸಮಾಜವನ್ನು ಎಚ್ಚರಿಸಿ ಅನ್ನೋ ಒಂದು ಆಶಾ ಭಾವನೆಯಿಂದ ಈ ಕೆಲಸವನ್ನು ಇವತ್ತು ಕೈಗೊಂಡಿದ್ದೀವಿ. ಬರುವ 28-29 ತಾರೀಕು 2ರಿಂದ ಒಂದು ಅಧ್ಯಕ್ಷರಾಗಿ ಆ ಶಿಬಿರದಲ್ಲಿ ಯಾರು ಅಂದರೆ ಪ್ರತಿಯೊಬ್ಬರಿಗೂ ಇವತ್ತು ಅಂಬೇಡ್ಕರ್ ವಿಚಾರ ಅವಶ್ಯಕತೆ ಇದೆ. ಆದರೆ ಪಡತಕ್ಕಂಥದ್ದು ಅದರಲ್ಲಿ ಭಾಗವಹಿಸಬೇಕು. ಮತ್ತು ವಿದ್ಯಾರ್ಥಿಗಳಂತೂ ಎಲ್ಲ ಕಾಲೇಜುಗಳಲ್ಲೂ ನಾವು ಈಗಾಗಲೇ ಅವರನ್ನು ಮಾತಾಡಿಸಿ, ಪ್ರಿನ್ಸಿಪಾಲನ್ನು ವಿದ್ಯಾರ್ಥಿಗಳನ್ನು ಮಾತಾಡಿಸಿ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಇದರ ಸಾರ್ಥಕತೆಯನ್ನು ಪಡ್ಕೋಬೇಕು ಅನ್ನೋ ಆಲೋಚನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಪಾಂಡವರು ಮತ್ತು ನಮ್ಮ ಪ್ರಮೋದ್ ಹೆಚ್ಚಿನ ರಿಸ್ಕನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವತ್ತು ಮೊದಲನೇ ಮೀಟಿಂಗಲ್ಲೂ ಕೂಡ ಹೇಳಿದ್ದೀನಿ, ನಾವು ಮಾಡೋಣ ಅಂದ್ಬಿಟ್ಟು ಎಲ್ಲ ಮನೆ ಸೇರ್ಕೊಳ್ಳೋದಲ್ಲ, ಎಲ್ಲರೂ ಹೆಚ್ಚಿನ ಬಗೆಯನ್ನು ಬರಬೇಕಾಗ್ತದೆ. ಅಭಿಮಾನಿಗಳು ನಾನು ಅಂಬೇಡ್ಕರ್ ಅಭಿಮಾನಿ ಅಂತೇಳಿ ಅಥವಾ ನಿಶ್ಚಿತ ಅಭಿಮಾನಿ ಅಂತೇಳಿ ಅಸಂತವಲ್ಲಾಗಿ ತಿರುಗಾಡೋರಾಗಲಿಲ್ಲ. ಅಸಂತವಲ್ಲಾಗಿ ತಿರುಗಾಡೋ ಮಾತಿಗೆ ನಾನು ಅಂಬೇಡ್ಕರ್ ಅಭಿಮಾನಿ, ರೈತ ಅಭಿಮಾನಿ ಆಗಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಅವರ ಕಷ್ಟ ಸುಖಗಳಿಗೆ ಇವತ್ತು ತೊಂಬತ್ತು ನಮ್ಮಲ್ಲಿ ಯಾವುದೋ ಒಂದು ರಿಫ್ಲೆಕ್ಷನ್ ನೋಡೋದು ಪ್ರತಿಯೊಬ್ಬ ವಿದ್ಯಾವಂತರು ಕೂಡ ಅಂಬೇಡ್ಕರ್ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಚರ್ಚೆ ಮಾಡಿದಾಗ ಕೇರ್ಪೇಟೆಯ ಸಮಾನ ಮನಸ್ಕರ ವೇದಿಕೆ, ವಿವಿಧ ದಲಿತ ಸಂಘರ್ಷ ಸಮಿತಿಗಳು, ಕರ್ನಾಟಕ ರಾಜ್ಯ ರೈತ ಸಂಘಟನೆ ಕೃಷ್ಣರಾಜಪೇಟೆ, ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆ ಕೇರ್ಪೇಟೆ, ಉದಯರವಿ ಟ್ರಸ್ಟು, ಸ್ನಾತಕೋತ್ತರ ಕೇಂದ್ರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೇರ್ಪೇಟೆ ಹಾಗೂ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ, ಸಮಾಗಮ ವೆಲ್ಫೇರ್ ಫೌಂಡೇಶನ್, ಸ್ವಾಭಿಮಾನಿ ನೌಕರರ ಬಳಗ ಹಾಗೂ BGS ಶಿಕ್ಷಣ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಅಂಬೇಡ್ಕರ್ ಅವರ ಕುರಿತು ಅವರ ಬದುಕು, ಬರಹ ಮತ್ತು ಹೋರಾಟ ಈ ವಿಷಯಗಳನ್ನು ಆಧಾರವಾಗಿಟ್ಕೊಂಡು 2 ದಿನಗಳ ಕಾಲ ಒಂದು ಅಂಬೇಡ್ಕರ್ ಅವರ ಅಧ್ಯಯನ ಹಾಗೂ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಬೇಕಂತೇಳಿ ಈ ಸಮಾನ ಮನಸ್ಕರ ವೇದಿಕೆ ಹಾಗೂ ದಲಿತ ಸಂಘಟನೆಗಳು ಕುರಿತು ಚರ್ಚೆ ಮಾಡಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಹಾಗೂ ಅದರ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಮುಖಾಂತರ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ಕೂಡ ಚರ್ಚೆ ಮಾಡಲಾಗಿದೆ. ಈ ದಿನಾಂಕ 24ನೇ ತಾರೀಕು ಈ ಒಂದು ಕಾರ್ಯಕ್ರಮದ ವಿಚಾರಗೋಷ್ಠಿಯನ್ನು ಹಾಗೂ ಮಾಧ್ಯಮಗೋಷ್ಠಿಯನ್ನು ಕರೆದು ಈ ಮಾಧ್ಯಮಗೋಷ್ಠಿಯಲ್ಲಿ ಏನು ಕಾರ್ಯಕ್ರಮ ನಿಗದಿಯಾಗಿರುವ ದಿನಾಂಕದಂದು ಏನೋ ಒಂದು ಕಾರ್ಯಕ್ರಮದ ರೂಪುರೇಷೆ ಹಾಗೂ ಬಾಕಿ ಉಳಿದಿರುವಂಥ ಚರ್ಚೆಗಳನ್ನು ಮಾಡೋಕ್ಕಾಗಿ ಈ ಒಂದು ಗೋಷ್ಠಿಯನ್ನು ಕರೆಯಲಾಗಿದೆ. ಈ ಗೋಷ್ಠಿಯಲ್ಲಿ ಮುಖ್ಯವಾಗಿ ನಮ್ಮ ರೈತ ಸಂಘಟನೆ ರಾಜೇಗೌಡರು ಆಗಮಿಸಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ನಮ್ಮ ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆ ಕೃಷ್ಣರಾಜಪೇಟೆ ಇವರ ಸಂಸ್ಥೆಯ ಅಧ್ಯಕ್ಷರಾದಂಥ ಬಸ್ತಿ ರಂಗಪ್ಪ ಅವರಿದ್ದಾರೆ. ಅವರು ಕೂಡ ನಾನು ಈ ಗೋಷ್ಠಿಗೆ ಸ್ವಾಗತ ಕೊಡ್ತೇನೆ. ಹಾಗೂ ರೈತ ಮುಖಂಡರಾದಂಥ ಜಯರಾಮ್ ಸರ್ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ SC/ST ನೌಕರ ಸಂಘದ ಅಧ್ಯಕ್ಷರಾದಂಥ ಯೋಗೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶಿವಕುಮಾರ್ ಸರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಚಾಷಿ ಜಯಕುಮಾರ್ ಸರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಸಂಚಾಲಕರ ಸರ್ ವಾಸ ಸರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಗೋಪಾಲ್ ಸ್ವಾಮಿ ಸರ್ ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಸಂಚಾಲಕರಾದಂಥ ನಮ್ಮ ಪ್ರಮೋದ್ ಕೂಡ ಆಗಮಿಸಿದ್ದಾರೆ. ಮುಖ್ಯವಾಗಿ ಈ ಮಾಧ್ಯಮಕ್ಕೆ ಮಿತ್ರರಾದಂಥ ನಮ್ಮ ನೀಲಕಂಠ ಸರ್ ಹಾಗೂ ರಂಗನಾಥ್ ಸರ್ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ. ಈಗ ಅದರಲ್ಲಿ ರಾಜೇಗೌಡರು ಮತ್ತು ಬಸ್ತೇನಪ್ಪನವರು, ನಮ್ಮ ಯೋಗೇಶ್ ಸರ್ ಮತ್ತು ಪಾಂಡು ಇಡೀ ಕಾರ್ಯಕ್ರಮದ ಬಗ್ಗೆ ಭಾಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗ ಅದರಲ್ಲಿ ರಾಜೇಗೌಡರು ಎಕ್ಸ್ಪ್ಲೈನ್ ಮಾಡಿದ್ರು
ಸಮಾನ ಮನಸ್ಕರ ವೇದಿಕೆ ಅಂತ ಏನು ವೇದಿಕೆ ಇದೆ, ಇದು ಒಳ್ಳೊಳ್ಳೆ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಉಣಬಡಿಸ್ಬೇಕು ಅಂತ ಮಾಡ್ಕೊಂಡಿರುವಂಥ ನಮ್ಮದು ಸಂಘಟನೆ. ಅದರಲ್ಲಿ ಈಗ ಆಲ್ರೆಡಿ ನಾವು ಗಾಂಧಿ ಪ್ರತಿ ವರ್ಷ 3 ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದು ಅಕ್ಟೋಬರಲ್ಲಿ ಗಾಂಧಿ ಕಾರ್ಯಕ್ರಮವನ್ನು ಮಾಡ್ತೇವೆ, ಗಾಂಧಿ ವಿಚಾರ ಸಂಕಿರಣವನ್ನು. ಡಿಸೆಂಬರಲ್ಲಿ ಕುವೆಂಪು ಅವರ ವಿಚಾರ ಸಂಕಿರಣ ಇರುತ್ತೆ. ಅದೇ ರೀತಿ ಏಪ್ರಿಲಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣವನ್ನು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದರಂತೆ ನಾವಿವತ್ತು ಬರುವ ಸೋಮವಾರ ಮತ್ತು ಮಂಗಳವಾರ 28-29 ಕೇರ್ಪೇಟೆ ಪಟ್ಟಣದ BGS ಸಂಸ್ಥೆಯಲ್ಲಿ, ಏನು ನಮ್ಮ ಹಳೆ ಗ್ರಾಮ ಭಾರತಿ ಅಂತ ನಾವು ಕೆಲವರು ಗುರುತಿಸ್ತಾರೋ, ಅಲ್ಲಿ BGS ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಾವು 2 ದಿನಗಳ ಕಾಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕು, ಬರಹ ಮತ್ತು ಹೋರಾಟದ ಬಗ್ಗೆ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೇವೆ. ಇದು ಬಹಳ ಮುಖ್ಯವಾಗಿ ನಾವು ಕಾಲೇಜ್ ಮಕ್ಕಳುಗಳನ್ನ ನಮ್ಮ ಕೊಲಾಬರೇಷನ್ ಆಗಿದೆ. ಏನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ, ಅಲ್ಲಿ ಸ್ನಾತಕೋತ್ತರ ಕೇಂದ್ರ ಇದೆ, ಅಲ್ಲಿಯ ಮಹಿಳಾ ಕಾಲೇಜುಗಳು, ನಮ್ಮ ಮಹಿಳಾ ಕಾಲೇಜು ಮತ್ತು ಇನ್ನೊಂದು ಕಲ್ಪತರು ಡಿಗ್ರಿ ಕಾಲೇಜು, 3 ಡಿಗ್ರಿ ಕಾಲೇಜುಗಳನ್ನು ನಾವು ಫೋಕಸ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಜೊತೆಗೆ PU ಕಾಲೇಜಿನ ಮಕ್ಕಳುಗಳು, PU ಉಪನ್ಯಾಸಕರ ಸಂಘ, ಹಲವಾರು ಸಂಘ ಸಂಸ್ಥೆಗಳನ್ನು ಪಾಂಡವರು ಹೇಳಿದ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ವಿದ್ಯಾರ್ಥಿಗಳಿಗೋಸ್ಕರ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೈಜವಾದ ಹೋರಾಟವನ್ನು ಪರಿಚಯ ಮಾಡಿಕೊಂಡು ಹೊರಟಿದ್ದೇವೆ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ನಾನು ತಮ್ಮ ಗಮನಕ್ಕೆ ತರ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ ತಕ್ಷಣವೇ ಎಲ್ಲೋ ಒಂದು ಕಡೆ ಅದು ಮೀಸಲಾತಿ ಅಥವಾ ದಲಿತರ ಪರ ಧ್ವನಿ ಅನ್ನುವುದು ಬಹುತೇಕ ನಮಗೆಲ್ಲ ಅದೇ ರೀತಿ ತಿಳಿದಿತ್ತು. ಎಲ್ಲಿವರೆಗೆ ಅವರ ಸಂಪೂರ್ಣ ಜೀವನವನ್ನು ನಾವು ನೋಡಿಕೊಂಡಾಗ ಗೊತ್ತಾಗುತ್ತೆ, ಅವರು ದಲಿತರಿಗೆ ಅಲ್ಲ, ಇಡೀ ವಿಶ್ವಕ್ಕೇನೆ ಒಂದು ದೊಡ್ಡ ಮಾದರಿಯಾಗಿ ಇಟ್ಟಿದ್ದಾರೆ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಒಂದು ಗೋಷ್ಠಿಯನ್ನು ನಾವು ಇಟ್ಟಿದ್ದೇವೆ. ಏನು ಅಂತ ಹೇಳಿದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತೇತರರಿಗೆ ದೊರಕಿಸಿಕೊಟ್ಟಿರುವ ಹಕ್ಕುಗಳು ಮತ್ತು ಸೌಲಭ್ಯಗಳು, ಇದ್ರ ಬಗ್ಗೆ ನಾವು ನಿಜವಾಗ್ಲೂ ನಾವು ತಿಳ್ಕೊಳ್ಬೇಕಾಗಿದೆ. ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಅವರ ಜ್ಞಾನ, ಅವರ ಓದು, ಅವರ ಚರ್ಚೆ ಎಲ್ಲವನ್ನೂ ಕೂಡ ಈ 2 ದಿನದಲ್ಲಿ ನಾವು ಚರ್ಚೆಯನ್ನು ಮಾಡೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕರುಗಳಿಗೆ, ವಿದ್ಯಾರ್ಥಿಗಳಿಗೆ ಹೊಸ ವಿಚಾರಗಳನ್ನು ಉಣಬಡಿಸ್ತಾ ಇದ್ದೀವಿ. ಹೀಗಾಗಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕ ವರ್ಗ, ಉಪನ್ಯಾಸಕ ವರ್ಗ ಮತ್ತು ಸಾಮಾಜಿಕ ಹೋರಾಟಗಾರರು ಮತ್ತು ಎಲ್ಲ ದಲಿತ ಕಾರ್ಯಕರ್ತರುಗಳು, ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ BGS ಸಂಸ್ಥೆಯ ಸಹಯೋಗದಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆ ಮತ್ತು ಅಲ್ಲಿ ಬೇಕಾದಂಥ ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಜೊತೆಗೆ ರಾತ್ರಿ ಅಲ್ಲೇ ತಂಗುವ ಕೂಡ ವ್ಯವಸ್ಥೆ ಇದೆ. ಬೆಳಿಗ್ಗೆ ಎದ್ದು ಕೂಡ ಕಾರ್ಯಕ್ರಮಗಳು ಮುಂದುವರಿತವೆ. ಎಲ್ಲ ಈ ನಮ್ಮ ವಿಚಾರ ಸಂಕಿರಣವನ್ನು ನೀವೆಲ್ಲ ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ನಮ್ಮ ಮಾತು ಮುಗಿಸ್ತಾ ಇದ್ದೇನೆ. ನಮ್ಮ ತಾಲೂಕಿನ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿನಿಯರಲ್ಲಿ ನಾನು ಕಳಕಳಿಗೆ ಮನವಿ ಮಾಡೋದೇನೆಂದರೆ, ಇದೇ ಬರುವ 28ನೇ ತಾರೀಕು ಸೋಮವಾರ ಮತ್ತು 29ನೇ ತಾರೀಕು ಮಂಗಳವಾರ ಈ 2 ದಿನಗಳು ಕೇರ್ಪೇಟೆಯ BGS ಶಾಲೆಯಲ್ಲಿ 2 ದಿನ ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ ಅವರ ಹುಟ್ಟು ಮತ್ತು ಬೆಳವಣಿಗೆ, ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ, ಅಂಬೇಡ್ಕರ್ ಅವರ ಹುಟ್ಟಕ್ಕಿಂತ ಮೊದಲು ಇದ್ದಂಥ ಈ ದೇಶದ ಪರಿಸ್ಥಿತಿ ಏನು ಮತ್ತು ಸಂವಿಧಾನ ಏನು ಅವಶ್ಯಕ ಅನ್ನೋದ್ರ ಬಗ್ಗೆ ಸುಮಾರು 2 ದಿನಗಳ ಕಾಲ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಕೇವಲ ಒಂದು ವರ್ಗ, ಒಂದು ಜಾತಿ, ಒಂದು ಕುಲ ಅಥವಾ ಒಂದು ಧರ್ಮ, ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ಗೋಷ್ಠಿ ಏನು ಮಾನವ ಕುಲ ಮನುಷ್ಯ ಇದ್ದಾರೋ ಆ ಮನುಷ್ಯರೆಲ್ಲರಿಗೂ ಕೂಡ ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ. ಮನುಷ್ಯನ ಜೀವನ ಏನು ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ ಅದನ್ನು ಇನ್ನೂ ಕೂಡ ತಿಳ್ಕೊಳ್ಳೋಕ್ಕಾಗದೇ ಇರೋ ಕಾರಣದಿಂದ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಕಾಲೇಜಿನ ಪ್ರಾಂಶುಪಾಲರ ಸಂಘ, ಸ್ಕೂಲ್ನ ನಮ್ಮ ಪ್ರೈಮರಿ ಮತ್ತು ಸ್ಕೂಲ್ನ ಸಂಘಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸೇರಿ, ಜೊತೆಗೆ ಒಡನಾಡಿಗಳಾಗಿರ್ತಕ್ಕಂಥ ದಲಿತ ಸಂಘಟನೆಗೆ ಒಡನಾಡಿಗಳಾಗಿರ್ತಕ್ಕಂಥ
ರೈತ ಸಂಘಟನೆ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದಯವಿಟ್ಟು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕಳಕಳಿ ಮಾಡಿಕೊಳ್ಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ಅನುಮಾನಗಳನ್ನು ಇಟ್ಕೊಳ್ತಾನೆ, ಯಾವುದೇ ಹಸಿಯಗಳನ್ನು ಇಟ್ಕೊಳ್ತಾನೆ, ಯಾವುದೇ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾನೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ಎಲ್ಲ ಗೋಷ್ಠಿಯಲ್ಲೂ ಭಾಗವಹಿಸಬೇಕು. ಮತ್ತು ಬರುವಂಥ ಶಿಬಿರಾರ್ಥಿಗಳಿಗೆ ಬೆಳಗ್ಗೆ ತಿಂಡಿ ಮತ್ತು ಕಾಫಿ, ಆಗಿನ ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಮತ್ತು ಆಲ್ಟ್ ಅಲ್ಲೇ ಮಾಡೋದು, ಮತ್ತು ಬೆಳಗ್ಗೆಯೂ ಕೂಡ ಅದೇ ರೀತಿಯಾದಂಥ ಗೋಷ್ಠಿಗಳಿದ್ದಾವೆ. ಈ ಗೋಷ್ಠಿಯಲ್ಲಿ ಬಹಳ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥವರು, ಎಲ್ಲ ಥರದ ಅಂಬೇಡ್ಕರ್ ವಾದಿಗಳು, ಅಂಬೇಡ್ಕರ್ ವಿಚಾರವನ್ನು ಒಳಗೊಂಡಿರೋರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ಕಾರಣದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಪ್ರಗತಿಪರ ಸಂಘಟನೆಯವರು ಮತ್ತು ದಲಿತ ಸಂಘಟನೆಗಳ ಒಡನಾಡಿಗಳು, ಅದೇ ರೀತಿಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಸಂಘದವರು ಮತ್ತು ನಮ್ಮ ಬಾಬು ಜಗಜೀವನರಾಮ್ ಸಂಘದವರು, ಹಾಗೆಯೇ ಬೇರೆ ಇರ್ತಕ್ಕಂಥ ಮುಸ್ಲಿಂ ಲೀಗ್ನವರು, ಮುಸ್ಲಿಂ ಸಂಘದವರು ಮತ್ತು ವೀರಶೈವ ಸಂಘದವರು, ಹಾಗೆಯೇ ಕನಕ ಸಂಘದವರು, ಕುರುಬ ಸಂಘದವರು, ಒಕ್ಕಲಿಗರ ಸಂಘಟನೆಗಳು, ಎಲ್ಲ ಸಂಘಟನೆಯವರು ಕೂಡ ದಯಮಾಡಿ ಬರಬೇಕು, ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ಮಾಡ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಫುಟ್ಬಾಲ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು. ಮನೆಯಿಂದ ವಾಕಿಂಗ್ ತೆರಳಿದ ವ್ಯಕ್ತಿಯ ಮೇಲೆ ಕಾಡಾನೆ ದಾಳಿ ಮಾಡಿರುವ ಘಟನೆ ವಿರಾಜಪೇಟೆ ತಾಲೂಕಿನ ಎಮ್ಮೆಗುಂಡಿ ಕಾಫಿ ತೋಟದ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎನ್.